ಸೊ ಇವತ್ತು ನಾವು ಮತ್ತೆ ಇನ್ನೊಂದು ಟ್ರ್ಯಾಕ್ಟರ್ನ ತೋರಿಸ್ತಾ ಇದ್ದೀವಿ, ದಟ್ ಇಸ್ ಮಹೀಂದ್ರಾ 585. ಇವತ್ತು ಕಂಪ್ಲೀಟಾಗಿ ಅನ್ಬಾಕ್ಸಲ್ಲಿ ಏನೇನಿರುತ್ತೆ ಅಂತ ತೋರಿಸೋಣ. ಸೊ ಇದು ಬಂದ್ಬಿಟ್ಟು 585 ಟ್ರ್ಯಾಕ್ಟರ್. ಸೊ ಹೊರಗಡೆ ಒಂದು SMP ಕೊಟ್ಟಿದ್ದೀವಿ, ಅಂದರೆ ಚಾರ್ಜರ್, ಒಂದು ರಿಮೋಟ್ ಕಂಟ್ರೋಲು, ಮತ್ತು ಒಂದು ಕಂಪ್ಲೀಟ್ ಮಹೀಂದ್ರಾ 585 ವಿತ್ ಮಾಡಿಫೈಡ್. ಓಕೆನಾ, ಬಾಕ್ಸ್ ಸೈಡಿಗೆ ಇಷ್ಟು ಬಾಕ್ಸಲ್ಲಿ ಬರುತ್ತೆ. ಸೊ ಈ ಮಹೀಂದ್ರಾ 585 ಟ್ರ್ಯಾಕ್ಟರ್ ನೀವು ನೋಡ್ಬೋದು, UK ಸ್ಟೈಲಲ್ಲಿ ಕಂಪ್ಲೀಟಾಗಿ ಮಾಡಿಫೈ ಆಗಿದೆ. ಸೊ ಈ ಟ್ರ್ಯಾಕ್ಟ್ರಲ್ಲಿ ನಾವು ಏನೇನು ಕಾನ್ಫಿಗರೇಷನ್ ಕೊಟ್ಟಿದ್ದೀವಿ, ಏನೇನು ಫ್ಯೂಚರ್ಸ್ ಕೊಟ್ಟಿದ್ದೀವಿ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದು ಮಹೀಂದ್ರಾ 585 ಕಂಪ್ಲೀಟ್ಲಿ 3D ಪ್ರಿಂಟೆಡು, ಮತ್ತು ಮಾಡಿಫೈಡ್ ಕೂಡ ಏನೇನಿದೆ ಎಲ್ಲ 3D ಪ್ರಿಂಟೆಡ್ ಆಗಿರುತ್ತೆ. ಎಲ್ಲಿ ಮೆಟಲ್ ಯೂಸ್ ಮಾಡಬೇಕು ಆ ಥರ ಪಾರ್ಟ್ಸಲ್ಲಿ ಸ್ಕ್ರೂಸು ಅದೆಲ್ಲ ಮೆಟಲ್ ಯೂಸ್ ಆಗಿರುತ್ತೆ. ದೆನ್ ಮೋಟಾರ್ ಬಂದ್ಬಿಟ್ಟು ಮೆಟಲ್ ಗೇರ್ ಯೂಸ್ ಮಾಡಿರ್ತೀವಿ, ಸರ್ವೋ ಮೆಟಲ್ ಗೇರ್ ಯೂಸ್ ಮಾಡಿರ್ತೀವಿ. ಸೊ ಈ ಟ್ರ್ಯಾಕ್ಟ್ರಲ್ಲಿ ನೀವು ನೋಡ್ಬೋದು UK ಸ್ಟೈಲ್ ಹುಡ್ಡ ವಿತ್ ಬಂಪರು, ದೆನ್ ಮಿರರ್ ಸಪೋರ್ಟು, ಫ್ರಂಟ್ ಹೆಡ್ಲೈಟು, ಓಕೆನಾ, ದೆನ್ ಟಾಪ್ ಮಿರರ್ ಸಪೋರ್ಟು, ಹುಡ್ಡ ಕ್ಯಾಬಿನು, ದೆನ್ ಸ್ಟಿಕ್ಕರಿಂಗು. ಸೊ ಇದರಲ್ಲಿ ನೀವು ನೋಡ್ಬೋದು ನಮ್ಮ ಆಕಾರ್ ಲ್ಯಾಬ್ ಅಂತ ಹಾಕಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀವಿ. ಅದಾದಮೇಲೆ ಕಂಪ್ಲೀಟ್ ಸ್ಟಿಕ್ಕರಿಂಗ್ ಕೂಡ ಬರುತ್ತೆ, ವೆಹಿಕಲ್ದು ಸ್ಟಿಕ್ಕರಿಂಗ್ ಕೂಡ ಇದೆ. ಸೊ ಬ್ಯಾಕಲ್ಲಿ ನೋಡ್ಬೋದು, ಸೊ ಕನ್ನಡಿಗ, ದೆನ್ ಅವರ ಮೊಬೈಲ್ ನಂಬರು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೂಡ ಇದರಲ್ಲೂ ಹಾಕಿದ್ವಿ. ಮತ್ತು ಇದರಲ್ಲಿ ನಾವು ಸ್ಪೀಕರ್ ಸಿಸ್ಟಮ್ ಕೂಡ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟಾಗಿ ಯಾವ ರೀತಿ ಆಪ್ರೇಟ್ ಮಾಡೋದು ಎಲ್ಲ ತೋರಿಸ್ತೀನಿ. ಸೊ ಇದು ಕಂಪ್ಲೀಟ್ ಮಾಡಿಫೈಡ್ ಟ್ರ್ಯಾಕ್ಟರು. ಸೊ ಇದಕ್ಕೆ ಒಂದು ಚಾರ್ಜರ್ ಬರುತ್ತೆ, ಆ ಚಾರ್ಜರು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಚಾರ್ಜರು. ಈ ಚಾರ್ಜರು ನಮಗೆ ಈ ಬ್ಯಾಟ್ರಿ ಬಾಕ್ಸ್ ಏನು ಕೊಟ್ಟಿದ್ದೀವಿ ಅದರಲ್ಲಿ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಬ್ಯಾಟ್ರಿ ಚಾರ್ಜರ್ನ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಕನೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲೊಂದು ರೆಡ್ ಇಂಡಿಕೇಶನ್ ಬಂದಿದೆ, ದಟ್ ಮೀನ್ಸ್ ಕನೆಕ್ಟೆಡ್ ಇದೆ ಅಂತ. ನೀವು ಇದನ್ನು ವಾಲ್ ಪ್ಲಗ್, 2 ಪಿನ್ ವಾಲ್ ಪ್ಲಗಿಗೆ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗುತ್ತೆ. ಓಕೆನಾ, ಸೊ ಇದು ನಾನು ಸೈಡಿಗೆ ಇಡ್ತಾ ಇದ್ದೀನಿ. ದೆನ್ ಜಾಯ್ಸ್ಟಿಕ್, ಇದು ನಾನು ಇನ್ನೌಸ್ ಡೆವಲಪ್ಡ್ ಜಾಯ್ಸ್ಟಿಕ್. ಇದರಲ್ಲಿ ಏನೇನು ಫಂಕ್ಷನ್ ಇದೆ ಅಂತ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಹಾರ್ನು, ಲೆಫ್ಟ್ ಇಂಡಿಕೇಟರು, ರೈಟ್ ಇಂಡಿಕೇಟರು, ಹೆಡ್ಲೈಟು, ಫಾರ್ವರ್ಡು, ರಿವರ್ಸು, ಲೆಫ್ಟು, ರೈಟು, ದೆನ್ ಟ್ರಾಲಿ ಅಪ್ಪು ಡೌನು ಮಾಡಲಿಕ್ಕೆ, ಆಮೇಲೆ ಲಿಫ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಇಷ್ಟು ಇದೆ. ಇದನ್ನು ನೀವು C ಪಿನ್ ಚಾರ್ಜರಲ್ಲಿ ಚಾರ್ಜ್ ಮಾಡ್ಬೋದು, ಮತ್ತು ಪವರ್ ಆನ್ ಆಫ್ ಬಟನ್ ಇದೆ. ಓಕೆನಾ, ಈ ಟ್ರ್ಯಾಕ್ಟರ್ನ ಆನ್ ಮಾಡಬೇಕು ಅಂದರೆ 2 ಸ್ವಿಚ್ ಇದೆ. ಒಂದು ಬಂದ್ಬಿಟ್ಟು ಟ್ರ್ಯಾಕ್ಟರ್ದು ಬಾಟಮ್ ಸೈಡು, ಸೊ ಅದು ಬ್ಯಾಟ್ರಿ ಬಾಕ್ಸಲ್ಲಿ ಕೊಟ್ಟಿದ್ದೀವಿ, ಅದನ್ನು ಆನ್ ಮಾಡ್ಬೋದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಸ್ಪೀಕರ್ ಸಿಸ್ಟಮು ಚಾರ್ಜ್ ಆಗಬೇಕಂದ್ರೆ ಒಂದು ಅಡಿಷ್ನಲ್ ಬ್ಯಾಟ್ರಿ ಇದೆ, ಅದು ಇನ್ಬಿಲ್ಟ್ ಇರುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ C ಪಿನ್ನಿಂದ ಚಾರ್ಜ್ ಮಾಡ್ಬೋದು. ಮತ್ತು ಇಲ್ಲೊಂದು ಸ್ವಿಚ್ ಇದೆ, ಆ ಸ್ವಿಚ್ಚನ್ನು ಆನ್ ಮಾಡಿದ್ರೆ ನಾವು ಸ್ಪೀಕರ್ ಸಿಸ್ಟಮ್ನ ಆನ್ ಮಾಡ್ಬೋದು. ಸೊ ನೀವು ಸ್ಪೀಕರ್ ಸಿಸ್ಟಮ್ ಆನ್ ಆಯಿತು, ನೀವು ನೋಡ್ಬೋದು. ಸೊ ಒಂದು ಯಾವುದಾದ್ರು ವಿತೌಟ್ ಕಾಪಿರೈಟ್ ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಸೊ ಸಾಂಗ್ ಕನೆಕ್ಟ್ ಆಗಿದೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. ಓಕೆನಾ, ಸಾಂಗು ಈ ರೀತಿ ನಾವು ಪ್ಲೇ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ನಾವು ಸಾಂಗ್ನ ಆಫ್ ಮಾಡೋಣ. ಸೊ ಆನ್ ಮಾಡೋಕ್ಕೆ ಇದು ಬಟನ್ ಇರುತ್ತೆ, ಅದನ್ನು ಆಫ್ ಮಾಡಬೇಕಾಗುತ್ತೆ. ಸೊ ಆಫ್ ಆಗುತ್ತೆ. ನೀವು C ಪಿನ್ನಿಂದ ನೀವು ಚಾರ್ಜ್ ಮಾಡ್ಕೋಬೋದು. ಓಕೆ, ದೆನ್ ಟ್ರ್ಯಾಕ್ಟರ್ ಆನ್ ಮಾಡೋಕ್ಕೆ ಇನ್ನೊಂದು ಬಾಟಮ್ ಸ್ವಿಚ್ ಅಂತ ಹೇಳಿದೆ ನಾನು, ಆ ಬಾಟಮ್ ಸ್ವಿಚ್ನ ಆನ್ ಮಾಡಬೇಕು. ಸೊ ಒನ್ಸ್ ಆನ್ ಮಾಡಿದಾಗ ನೀವು ನೋಡ್ಬೋದು ಹೆಡ್ಲೈಟು ಬ್ಲಿಂಕ್ ಆಗ್ತಾ ಇದೆ, ಅಂದರೆ ರಿಮೋಟು ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಸೊ ನಾವು ಒನ್ಸ್ ರಿಮೋಟ್ನ ಟರ್ನ್ ಆನ್ ಮಾಡೋಣ. ಸೊ ರಿಮೋಟ್ನ ಟರ್ನ್ ಆನ್ ಮಾಡಿದ್ದೀನಿ.
ಸೊ ಒನ್ಸ್ ರಿಮೋಟ್ ಆನ್ ಮಾಡಿದ ತಕ್ಷಣ ಈ LED ಬ್ಲಿಂಕಿಂಗ್ ಅಥವಾ ಹೆಡ್ಲೈಟ್ ಬ್ಲಿಂಕಿಂಗ್ ಆಫ್ ಆಗುತ್ತೆ. ದಟ್ ಮೀನ್ಸ್ ನಿಮ್ಮ ರಿಮೋಟು ಟ್ರ್ಯಾಕ್ಟರ್ಗೆ ಸಕ್ಸಸ್ಫುಲಿ ಕನೆಕ್ಟ್ ಆಗಿದೆ ಅಂತ. ಸೊ ಇವಾಗ ನೋಡಿ, ಫಾರ್ವರ್ಡು, ರಿವರ್ಸು, ಲೆಫ್ಟು, ರೈಟ್. ಓಕೆನಾ? ಆರ್ ಆನ್ ಇದೆ. ಲೆಫ್ಟ್ ಇಂಡಿಕೇಟರು ನೀವು ನೋಡ್ಬೋದು, ಲೆಫ್ಟ್ ಇಂಡಿಕೇಟರ್ ಆನ್ ಆಗಿದೆ. ಬ್ಯಾಕ್ ಲೈಟ್ ಕೂಡ ಆನ್ ಆಗಿದೆ. ಸೊ ಇವಾಗ ಲೆಫ್ಟ್ ಇಂಡಿಕೇಟರ್ ಆಫ್ ಮಾಡ್ತೀನಿ. ದೆನ್ ರೈಟ್ ಇಂಡಿಕೇಟರ್ ನೀವು ನೋಡ್ಬೋದು. ರೈಟ್ ಇಂಡಿಕೇಟರ್ ಕೂಡ ಆನ್ ಆಗಿದೆ. ಸೊ ಆಮೇಲೆ ಹೆಡ್ಲೈಟು, ಸೊ ನೋಡ್ಬೋದು ಹೆಡ್ಲೈಟ್ ಯಾವ ರೀತಿ ಏನಾಗಿದೆ ಅಂತ. ಸೊ ಇಷ್ಟು ಫಂಕ್ಷನ್ನು ಇದರಲ್ಲಿ ಬರುತ್ತೆ. ಅದಾದಮೇಲೆ ಇನ್ನೊಂದು ಮೇಜರು ಅಂದರೆ ಏನು, ಲಿಫ್ಟ್ ಫಂಕ್ಷನ್ನು. ಈ ಲಿಫ್ಟ್ ಫಂಕ್ಷನ್ನು ನಾವು ಇದನ್ನು ಈ ರಿಮೋಟಲ್ಲಿ ಈ ನಾಬಿಂದ ಕಂಟ್ರೋಲ್ ಮಾಡ್ಬೋದು. ಸೊ ನೋಡಿ, ನೀವು ಎಷ್ಟು ರೊಟೇಟ್ ಮಾಡಿಬಿಡ್ತೀರೋ ಅಲ್ಲಿಗೆ ಅದು ರೊಟೇಟ್ ಅಂದರೆ ಅಪ್ಪು ಡೌನ್ ಆಗಿ ನಿಂತ್ಕೊಳುತ್ತೆ. ಓಕೆನಾ? ದೆನ್ ಆ್ಯಸ್ ಯೂಶುವಲ್ ಫಾರ್ವರ್ಡು, ರಿವರ್ಸು, ಲೆಫ್ಟು, ರೈಟು, ರಿವರ್ಸು, ಫಾರ್ವರ್ಡು, ಸೊ ಇಷ್ಟು ನಮ್ಮ ಈ UK ಸ್ಟೈಲ್ ಫೈಡ್ ಟ್ರ್ಯಾಕ್ಟರು. ಸೊ ಯಾರ್ಯಾರಿಗೆ ಏನಾದರೂ ಈ ಟ್ರ್ಯಾಕ್ಟರು ಇಷ್ಟ ಆದರೆ ನಮ್ಗೆ ಬುಯ್ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಯಾರ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನ್ಯೂ ವ್ಯೂವರ್ಸ್ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.